ಕಳೆದ ಸಲ ಗುರುಮಿಟ್ಕಲ್ ವಿಧಾನಸಭೆ ಚುನಾವಣೆಯಲ್ಲಿ JDS ಪರವಾಗಿ ಉತ್ತಮವಾಗಿ ರೀತಿಯಲ್ಲಿ ಕೆಲಸ ಮಾಡಿರುವಂತಹ ಮತ್ತು ಗುರುಮಿಟ್ಕಲ್ನ ಸಮಾಜಮುಖಿಯಾಗಿ ಜೈ ಭೀಮ್ ಸೇವಾ ಸಂಸ್ಥೆ ಕಟ್ಟುವ ಮೂಲಕ ಪೌರ ಕಾರ್ಮಿಕರ ಪಾದಗಳನ್ನು ತೊಳೆಯುವ ಮೂಲಕ ಒಂದು ಪ್ರಶಂಸನೀಯ ಕಾರ್ಯಗಳನ್ನು ಗುರುಮಿಟ್ಕಲ್ನಲ್ಲಿ ಮಾಡ್ತಾ ಇದ್ದಾರೆ. ಶಿವಾಜಿ ಜಯಂತಿ ಆಗಿರ್ಬೋದು, ಹಿಂದೂ ಜಾಗೃತಿ ಕಾರ್ಯಕ್ರಮಗಳಾಗಿರ್ಬೋದು, ಮುಂತಾದ ಕಾರ್ಯಕ್ರಮಗಳನ್ನು ಮಾಡ್ತಿರುವಂತಹ ಈ ಗುರುಮಿಟ್ಕಲ್ನ ಜೈ ಭೀಮ್ ಸೇವಾ ಸಂಸ್ಥೆಯ ವ್ಯವಸ್ಥಾಪಕರಾಗಿರುವಂಥ ಗುರುನಾಥ್ ತಲಾರಿಯವರ ಜೊತೆಗೆ ನ್ಯೂಸ್ ಚಾನಲ್ನೊಂದಿಗೆ ಇಂದಿನ ಲೋಕಸಭೆ ಚುನಾವಣೆ ಬಗ್ಗೆ ಚಿಟ್ ಚಾಟ್ ಬಗ್ಗೆ ಮಾತಾಡೋಣ. ಗುರುನಾಥ್ ತಲಾರಿ ಅವರೇ ನಮಸ್ಕಾರ. ಗುರುನಾಥ್ ತಲಾರಿ ಅವರೇ, ಕಲಬುರಗಿ ಲೋಕಸಭೆಯ ಅಭ್ಯರ್ಥಿಗಳಾಗಿ ಕಾಂಗ್ರೆಸ್ನಿಂದ ರಾಧಾಕೃಷ್ಣ ದೊಡ್ಡಮನಿ ಇದ್ದಾರೆ ಮತ್ತು BJPಯಿಂದ ಡಾಕ್ಟರ್ ಉಮೇಶ್ ಜಾಧವ್ ಇದ್ದಾರೆ. ಇದರಲ್ಲಿ ಈಗ ಈ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಯಾರ ಪ್ರಭಾವ ಹೆಚ್ಚಾಗಿದೆ? ಮೊದಲನಾಗಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರ ಹಳೆ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರು ಜನ ಅವರಿಂದ ಬೇಜಾರಾಗಿದ್ದಾರೆ. ಅವರ ಫ್ಯಾಮಿಲಿಯಿಂದ, ಅವರ ರಾಜಕೀಯ ಮಾಡೋ ರೀತಿಯಿಂದ ಜನ ಬೇಜಾರಾಗಿದ್ದಾರೆ. ಲಾಸ್ಟ್ ಟೈಮ್ ಉಮೇಶ್ ಜಾಧವ್ಗೇನು 1 ಲಕ್ಷ ಮೇಲೆ ಲೀಡ್ ಮೇಲೆ ಜನ ಅವರಿಗೆ ಗೆಲ್ಲಿಸಿದ್ದಾರೆ. ಅದೇ ರೀತಿ ಈ ಸಲ 1 ಲಕ್ಷ ಲೀಡ್ ಮೇಲೆ ಉಮೇಶ್ ಜಾಧವ್ ಅವರು ಗೆಲ್ಲುತ್ತಾರೆ. ಅದಕ್ಕೆ 2 ಮುಖ್ಯ ಕಾರಣಗಳು. ಒಂದು, ಕಾಂಗ್ರೆಸ್ಗಿರೋದಂಥ ಅಹಂಕಾರ, ಮತ್ತು ಇವಾಗ ಇರೋದು ಮೋದಿ ಮಾಡ್ತಾರಂಥ ಇಂಡಿಯಾಗೆ ಡೆವಲಪ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಅದರದೊಂದು ನಮ್ಮ ಕಡೆನ ಇದೆ. ಸೊ ಈ ಸಲ ಉಮೇಶ್ ಜಾಧವ್ ಅವರು 1 ಲಕ್ಷ ಲೀಡ್ ಮೇಲೆ ಬರೀ ಇಂದು ನಾನು ನಿಮ್ಮನ್ನು ಸಂದರ್ಶನ ಮಾಡಿಕೊಳ್ಳೋ ಉದ್ದೇಶ ಏನಂತಂದರೆ, ಇತ್ತೀಚೆಗೆ ನಿಮ್ಮ 3 ವಿಡಿಯೋಗಳು ಫೇಸ್ಬುಕ್ನಲ್ಲಿ ಒಂದು ಟ್ರೆಂಡ್ ಸೃಷ್ಟಿ ಆಗ್ತಿದೆ. ಅಂದರೆ ಕಾಂಗ್ರೆಸ್ ಅಂದರೆ ಒಂದು ದಲಿತರ ಸ್ವತ್ತು, ಅಲ್ಪಸಂಖ್ಯಾತ ಅಂದರೆ ಕಾಂಗ್ರೆಸ್ಸರ ಸಂಪತ್ತು, ಅಂದರೆ ವಸ್ತು ಅಂತ ಹೇಳಿ ವೋಟ್ ಮತದಾರ ಅಂತ ಹೇಳ್ತೀವಿ. ನೀವು ಸಹ ಒಬ್ಬ ದಲಿತರ ಮುಖಂಡರಾಗಿ ಮತ್ತು ಖರ್ಗೆ ವಿರುದ್ಧ ನೀವು ಮಾತಾಡ್ತು ಅಷ್ಟು ಮಟ್ಟಿಗೆ ಸರಿ ಇಲ್ಲ ಸರ್. ನಾವು ಮೊದಲೇ ಫಸ್ಟ್ ಆಫ್ ಆಲ್ ನಾನು ಜಾತಿವಾದಿ ಎಲೆಕ್ಷನ್ ಮಾಡೋಂಗಿಲ್ಲ. ನಮಗೆ ಕ್ಯಾಂಡಿಡೇಟ್ ತುಂಬ ಇಂಪಾರ್ಟೆಂಟ್. ಲಾಸ್ಟ್ ಟೈಮ್ ML ಎಲೆಕ್ಷನ್ ಟೈಮಲ್ಲಿನ ಖರ್ಗೆ ಸಾಹೇಬರು ಬಂದೋದ್ರು, ನಮ್ಮ ಕಮ್ಯುನಿಟಿ ಮೇಲೆ ನಮಗೆ ತುಂಬ ಪ್ರೆಷರ್ ಮಾಡಿದರು. ನಾವು ಆ ಥರ ಯಾರು ಮಾತು ಕೇಳಿದ್ರು. ನಮಗೆ ಕ್ಯಾಂಡಿಡೇಟ್ ಒಂದು ಇಂಪಾರ್ಟೆಂಟು, ಮತ್ತು ಅವರು ಮಾಡ್ತಕ್ಕಂಥ ಕೆಲಸ ನಮಗೆ ತುಂಬ ಇಂಪಾರ್ಟೆಂಟ್. ದಲಿತರು ಮತ್ತು ಮುಸ್ಲಿಮ್ಸ್ ಕಮ್ಯುನಿಟಿ ಇದೆಯಲ್ಲ, ಅವರು 2 ಕಮ್ಯುನಿಟಿಗೆ ಕಾಂಗ್ರೆಸ್ ಅವರು ಅವರಿಗೆ ಸ್ವತ್ತು ಅಂತ ಅಂದ್ಕೊಂಡಿದ್ದಾರೆ. ಅವರು ಮನೆ ಮುಂದೆ, ನಾನು ಅದು ವರ್ಡ್ ಯೂಸ್ ಮಾಡೋಂಗಿಲ್ಲ, ಮನೆ ಮುಂದೆ ನಿರುತ್ತಲ್ಲ, ಆ ಥರ ಅವರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ, ಅವ್ರಿಗೆ ಬೇರೆ ಆಪ್ಷನ್ಸ್ ಇಲ್ಲ ಅಂತ ಅವ್ರಿಗೆ ಮೈಂಡ್ಸೆಟ್ ಏನಿದೆಯಲ್ಲ ಕಾಂಗ್ರೆಸ್ ಅವರಿಗೆ, ಆ ಮೈಂಡ್ಸೆಟ್ ಇವಾಗ ಅವರು ತೆಗಿಬೇಕು. ನಿಮಗೆ ಇದು ನಮ್ಮದು ಬಿಜೆಪಿಗಳಿಗೆ ದಲಿತರು ಏನು ಅಟ್ರಾಕ್ಟ್ ಆಗ್ತಾಯಿಲ್ಲ. ಅದಕ್ಕೆ ಮೇನ್ ಕಾರಣ ಅಂತಂದರೆ ಕಾಂಗ್ರೆಸ್ಸಿಂದ ಬೇಜಾರಾಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಅವರು ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸುಮಾರು 52 ಇಯರ್ಸ್ ಆಯಿತು ಈಗ ರಾಜಕೀಯದಲ್ಲಿದ್ದು. 45 ವರ್ಷ ನಮ್ಮ ಗುರುಮಿಟ್ಕಲ್ ಕ್ಷೇತ್ರಕ್ಕೆ ಅವರು ML ಆಗಿದ್ದರು. ಅವರು ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ ಭಾಳ ಹೇಳ್ತಾರೆ. ಇಲ್ಲಂತಿಲ್ಲ, ಅವ್ರನ್ನ ಸುಮ್ಮನೆ ಮಾಡಿದ್ರಲ್ಲ. ಅವ್ರಿಗೆ 45 ವರ್ಷ ನಾವು ಅವ್ರಿಗೆ ಗೆಲ್ಸ್ಕೊಂತ ಬಂದಿದ್ದೀವಿ. ಸೊ ಅದು ಗೌರ್ಮೆಂಟ್ ಸ್ಕೀಮ್ಗಳು, ಗೌರ್ಮೆಂಟ್ ಕಡೆಯಿಂದ ಏನೇನು ಸುವಿಧೆಗಳು ಬರುತ್ತೋ ಮಾಡಿದ್ದಾರೆ, ಇಲ್ಲಂತಿಲ್ಲ. ಇಲ್ಲಿ ಇರಕ್ಕಂಥ ಜನಕ್ಕೆ ಅವ್ರು ಏನು ಮಾಡಿದ್ದಾರೆ ಗ್ರೌಂಡ್ ಲೆವೆಲಲ್ಲಿ ಅಂತ ಕೇಳ್ತಾರೆ. ಮುಸ್ಲಿಮ್ಸರು ಆಗಿರ್ಬೋದು, ನಮ್ಮ ದಲಿತರಾಗಿರ್ಬೋದು. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಅವ್ರು ರೈಲ್ವೆ ಮಿನಿಸ್ಟ್ರ್ ಇದ್ದಾಗ ನಮ್ಮ SC/ST ಜನ, ನಮ್ಮ ಮೈನಾರಿಟಿಯವ್ರ ಜನ ಅಟ್ಲೀಸ್ಟ್ ಟ್ರ್ಯಾಕಲ್ಲಿ ಕಂಕರ್ಗಳು ಹಾಕೋಕ್ಕೆ ಕೆಲಸಕ್ಕೆ ಬರೋಂಗಿಲ್ಲ ಅಂತ ಪರಿಸ್ಥಿತಿ ನಮ್ಮದು. ಎಂಥವರು ರೈಲ್ವೆ ಮಿನಿಸ್ಟರ್ ಆಗೋ ಮೂಮೆಂಟಲ್ಲಿ ಅವರ ಸ್ಟೇಟ್ಗೆ, ಡಿಸ್ಟಿಕ್, ತಾಲೂಕಾಗೆ ಸುಮಾರು ಲಕ್ಷ ಜನರಿಗೆ ಅವರು ನೌಕರಿ ಮಾಡಿಕೊಟ್ಟಿದ್ದಾರೆ. ಇವ್ರ ಕೈಗೆ ಅಪರ್ಚುನಿಟಿ ಇತ್ತಲ್ಲ, ಇವ್ರು ಮಾಡ್ಬೋದಿತ್ತಲ್ಲ. ನಮ್ಮ ಜನಗೆ ಒಂದು ಇವಾಗ ಅವ್ರಿಗೆ ಒಂದು
ಪ್ರಾಪರ್ ಜಾಬ್ ಅವ್ರಿಗೆ ಸಿಗ್ತಿದ್ದಲ್ಲ, ಅವ್ರು ಏನು ಮಾಡಿದ್ದಾರೆ ಜನಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ಸಮಾಜಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ಅದು ಕೋಪ ಇದೆ ಅವ್ರ ಮೇಲೆ. ಇವಾಗ ಇನ್ನೊಂದು ನಾನು ಸೀಕ್ರೆಟ್ ಹೇಳ್ಬೇಕಂತಂದರೆ, ಕಾಂಗ್ರೆಸ್ ಪಾರ್ಟಿದಲ್ಲಿ ಇರೋ ಹಿಂದೂಗಳು ಏನಿದಾರಲ್ಲ, ಅವರು ಈಗ ಓಡಾಡ್ತಾ ಇದ್ದಾರೆ, ಪಾರ್ಟಿ ಇದೆ, ಪಾರ್ಟಿ ಸಿದ್ಧಾಂತ ಇದೆ, ಓಡಾಡಬೇಕು ಮಾಡಬೇಕಂತ. ಅವ್ರನ್ನ ಒಳಗಡೆಯಿಂದ ಬೇಜಾರಾಗಿಬಿಟ್ಟಿದ್ದಾರೆ. ಈಗ ಪ್ರತಿಯೊಂದು ಕಾಂಗ್ರೆಸ್ ಪಾರ್ಟಿದಲ್ಲಿ ಇರೋ ಹಿಂದೂಗಳು ಎಲ್ಲ ಕಂಪಲ್ಸರಿ 101% ಬಿ ಜೆ ಪಿಗೆ ವೋಟ್ ಹಾಕ್ತಾರೆ. ಅದಕ್ಕೆ ಎರಡು ಮೇನ್ ರೀಸನ್ಸ್ ಇದೆ. ಒಂದು, ಮೋದಿಯವರು ಮಾಡ್ತಕ್ಕಂಥ ಧಾರ್ಮಿಕ ಸೇವೆಗಳಾಗಿರ್ಬೋದು, ಮೋದಿ ಮಾಡ್ತಕ್ಕಂಥ ನಮ್ಮ ಇಂಡಿಯಾಗೆ ಒಂದು ಹೈ ಲೆವೆಲ್ ರೀಚ್ದಲ್ಲಿ ಈಗ ತೊಗೊಂಡೋಗಿದೆ. ಈಗ ವರ್ಲ್ಡ್ ಕಂಪ್ಲೀಟ್ ಬ್ರಹ್ಮಾಂಡ ಪ್ರಪಂಚ ನಮ್ಮ ಕಡೆ ನೋಡ್ತಾ ಇದ್ದಾರೆ. ಅವ್ರಿಗೆಲ್ಲ ಗೊತ್ತಿರೋ ವಿಷಯ ಇದೆ. ಅವ್ರಿಗೇನಂದರೆ ಪಾರ್ಟಿ ಬಿಡೋಕ್ಕಾಗಲ್ಲ, ಅವ್ರ ಪರ್ಸನಲ್ ರೀಸನ್ಸ್ಗಳು ಇರ್ಬೋದು. ಈ ಸೆಂಟ್ರಲ್ ಎಲೆಕ್ಷನ್ ಬಂದಾಗ ಖಂಡಿತವಾಗಿ ಅವ್ರು ಮೋದಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ನೀವು ಬಿ ಜೆ ಪಿಯ ಮುಖಂಡರೂ ಅಲ್ಲ, ಅಷ್ಟೇ ಅಲ್ಲ, ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಸಹ ನೀವು ಜೆ ಡಿ ಎಸ್ ಪರವಾಗಿ ಕೆಲಸ ಮಾಡ್ತಿರುವಾಗ ನಾನು ಜೆ ಡಿ ಎಸ್ ಪಕ್ಷದ ಮುಖಂಡನೂ ಅಲ್ಲ ಅಂತ ಹೇಳಿದರೆ, ಕೇವಲ ಈ ಶಾಸಕರಾಗಿಲ್ಲ, ಶರಣುಗಳಿಗೋಸ್ಕರನೇ ನಾವು ಒಳ್ಳೆಯ ವ್ಯಕ್ತಿತ್ವ ಇದೆ, ಅವ್ರ ಸಲ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಆದರೆ ಆ ಪ್ರಕಾರ ನೋಡಿದರೆ ರಾಧಾಕೃಷ್ಣರು ಒಳ್ಳೆಯ ವ್ಯಕ್ತಿತ್ವ ಇದ್ದಾರೆ, ಮತ್ತು ಜಾಧವ್ ಅವರು ಗೆದ್ದ ಮೇಲೆ 5 ವರ್ಷ ಗುಮ್ಮಟ್ಕಲ್ಗೆ ಬಂದಿಲ್ಲ. ಮತ್ತು ನೀವು ವ್ಯಕ್ತಿತ್ವ ನೋಡ್ತಿರೋ ಪಕ್ಷ ಮುಖಂಡನೂ ಅಲ್ಲ, ಮತ್ತು ಬಿ ಜೆ ಪಿಗೆ ಯಾಕೆ ಓಟ್ ಅಂತ ಹೇಳ್ತೀರಿ? ನೋಡಿ ಸರ್, ತಾವು ಹೇಳೋದಂಗೆ ನಾನು ಜೆ ಡಿ ಎಸ್ಗೂ ನಾನು ಶಾಲ ಹಾಕೊಂಡಿರಲಿಲ್ಲ, ಬಿ ಜೆ ಪಿಗಳ ಶಾಲನ್ನು ಹಾಕೊಂಡಿರಲಿಲ್ಲ. ಎರಡರಲ್ಲಿ ಎಂಥದ್ದು ಪೋಸ್ಟ್ದು ನನಗಿಲ್ಲ. ಹಿಂದೂ ಧರ್ಮ ಅಂತಂದರೆ ನಾನು ಮೋದಿಯವರಿಗೆ ಹಿಂದೂ ಧರ್ಮದ ನಾನು ಪಾಲನ ಮಾಡ್ತೀವಿ, ಮೊದಲಿಂದ ನಮ್ಮ ಮೆಂಟಲಿಟಿ ಅದೇ ಥರ ಇದೆ. ಸೊ ಖಂಡಿತವಾಗಿ ನಾವು ಅವ್ರದ್ದು ದೊಡ್ಡ ಫ್ಯಾನ್. ಸೊ ಈಗ ಈ ಸಲ ನಮ್ಮ ಶಾಸಕರನ್ನ ಓಪನ್ ಆಗಿ ಹೇಳ್ಬಿಟ್ಟಿದ್ರೆ, ನೀವು ಈ ಸಲ ಬಿ ಜೆ ಪಿಗೆ ನಾವು ಸಪೋರ್ಟ್ ಕೊಡಲೇಬೇಕಂತ. ಸೊ ಅವ್ರದನ್ನ ಒಂದು ಮೈಂಡಲ್ಲಿ ಇಟ್ಕೊಂಡು ನಮಗೆ ತುಂಬ ಒಂದು ಪಾಸಿಟಿವ್ ವೇ ಸಿಕ್ತು. ಅವ್ರನ್ನ ಒಪ್ಕೊಂಡ್ಬಿಟ್ರು ಬಿ ಜೆ ಪಿಗೆ, ಯಾಕಂದರೆ ಅಲ್ಲಿ ಮೇಲೆ ಅವ್ರಿಗೆ ಮೈತ್ರಿನ ಆಗಿಬಿಟ್ಟಿದೆ. ಸೊ ನಮಗೆ ಒಂದು ಇವಾಗ ಓಪನ್ ಆಗಿ ನಾವು ಮೋದಿ ಸರ್ಕಾರಕ್ಕೆ ನಾವು ಮಾಡಬೇಕಂತ ಒಂದು ವ್ಯಕ್ತಿಗತ ನೋಡಿ ಸರ್. ದೊಡ್ಡ ಮನೆ ಸರ್, ಈಗ ರಾಧಾಕೃಷ್ಣ ಸರ್ ಒಳ್ಳೆಯ ವ್ಯಕ್ತಿ ಹೇಳ್ಬೋದು, ನಾನು ಇಲ್ಲ ಅಂತ ನನ್ನ ದಿನೇ ಮಾಡೋಂಗಿಲ್ಲ. ರಾಧಾಕೃಷ್ಣ ದೊಡ್ಡ ಮನೆ ಬಿಟ್ಟರೆ ಕಾಂಗ್ರೆಸ್ಗೆ ಬೇರೆ ಕ್ಯಾಂಡಿಡೇಟ್ಗಳು ಅವ್ರಿಗೆ ಸಿಗಲಿಲ್ಲ. ನಮ್ಮ ಗುರುಮಿಟ್ಕಲ್ದಲ್ಲಿ 40 ವರ್ಷದಿಂದ ಕಾಂಗ್ರೆಸ್ಗೆ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಏನು ಮಾಡಿದ್ದಾರೆ ಇಲ್ಲಿ ಕಾರ್ಯಕರ್ತರು? ಯಾರಿಗೆ ಒಂದು MLC ಮಾಡಿದಾರಾ? ಯಾರಿಗೆ ಬೇರೆ ಯಾವುದನ್ನೊಂದು ದೊಡ್ಡ ರಾಜಕೀಯದಲ್ಲಿ ಅವರಿಗೆ ಸ್ಟೇಟ್ ಲೆವೆಲ್ದಲ್ಲಿ, ಸೆಂಟ್ರಲ್ ಲೆವೆಲ್ ಒಬ್ಬರನ್ನ ಅಂದರೆ ನಮಗೆ ಗುರುಮಿಟ್ಕಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಬ್ಬರನ್ನಾಗೆ ಆ ಥರ ಯೋಗ್ಯತೆ ಇರಲಿಲ್ಲ. ಅದು ಮೈನಾರಿಟಿ ಕಮ್ಯುನಿಟಿದಲ್ಲಿ ಆಗಿರ್ಬೋದು, ನಮ್ಮ ದಲಿತ ಕಮ್ಯುನಿಟಿದಲ್ಲಿ ಆಗಿರ್ಬೋದು. ಅದೇ ಮುನ್ಸಿಪಾಲ್ಟಿದಲ್ಲಿ ಇದ್ದು ಮುನ್ಸಿಪಾಲ್ಟಿ ಚೇರ್ಮನ್ ತನಕ ನಾವು ಸೀಮಿತವಾಗಿ ಇದ್ದೀವಿ. ಇವಾಗ 45 ವರ್ಷದಲ್ಲಿ ಅದೇ ಮೈನಾರಿಟಿಯವರಿಗೆ ಚೇರ್ಮನ್ ಅವರು ಯಾಕೆ ಮಾಡಲಿಲ್ಲ? ಅವರು ಅಂತಾರಲ್ಲ, ನಾವು ಮೈನಾರಿಟಿಗೋಸ್ಕರ ಇದ್ವಿ ಅಂತ. ಅವ್ರು ಇವತ್ತು ಪ್ರಶ್ನೆ ಕೇಳ್ತಾರೆ, ಬಿ ಜೆ ಪಿಯವ್ರು ಬಂದು ಮೋದಿಯವ್ರು ಬಂದು ಮೈನಾರಿಟಿಯವ್ರಿಗೆ ಅಪೋಸಿಟ್ ಇದ್ದಾರೆ, ನೀವೇನಿದ್ದೀರಿ? ಆ ಪ್ರಶ್ನೆ ನಾನು ಕೇಳಬಾರ್ದು, ಮೈನಾರಿಟಿಯವರು ಕಡೆಗೆ ಹೋಗಿ ಕೇಳಬೇಕು. ಭಾಳಷ್ಟು ಅಲ್ಪಸಂಖ್ಯಾತರ ಮುಖಂಡರು ಇದ್ದರು ಭಾಳ ಜನ. ಈಗ ಆ ಮೂಮೆಂಟಲ್ಲಿ ಅಲ್ವಿ ಅವರು ಇದ್ದರು, ಮತ್ತು ನಾಸರ್ ಜಂಗ್ ಅವರು ಇದ್ದರು, ಸಿದ್ದಿಕ್ ಇದ್ದರು, ಮತ್ತು ಭಾಳ ಜನ ಅಲ್ಪಸಂಖ್ಯಾತ ಲೀಡರ್ಸ್ಗಳು, ಒಳ್ಳೆ ಲೀಡರ್ಸ್ ಇದ್ದರು, ಒಳ್ಳೆ ವ್ಯಕ್ತಿಗಳು ಇದ್ದರು. ಅವ್ರದ್ದು ಇವತ್ತು ಪರಿಸ್ಥಿತಿ ಏನಲ್ಲ ಸರ್, ಅವ್ರ ಫ್ಯಾಮಿಲಿ ಪರಿಸ್ಥಿತಿ ಏನಲ್ಲ, ಅವ್ರದ್ದು ಮಕ್ಕಳ ಪರಿಸ್ಥಿತಿ ಅವ್ರಿಗೆ ಏನಲ್ಲ, ಕಾಂಗ್ರೆಸ್ನಲ್ಲಿ ಅವ್ರಿಗೆ ಎಂಥ ಪೋಸ್ಟ್ ಕೊಟ್ಟಿದ್ದಾರೆ, ಅವ್ರಿಗೆ ಇವಾಗ ಏನು ಮಾಡಿದ್ದಾರೆ ಅಂತ ಪ್ರಶ್ನೆ ನಾನು ಮಾಡ್ತೀನಿ. ನಾನು ಮಾಡಿದ ಜೊತೆಗೆ ಅವ್ರನ್ನ ಪ್ರಶ್ನೆ ಮಾಡಬೇಕಿಲ್ಲ ಅಂದ್ರೆ ಅವ್ರು ಸ್ವಂತ ಕುಂತ್ಕೊಂಡು ಮನೆಯಲ್ಲಿ ಅವ್ರು ಪ್ರಶ್ನೆ ಮಾಡ್ಕೋಬೇಕು ಮೈಂಡ್ಗೆ. ಏನಪ್ಪ ಇದು ಇವತ್ತು ಈ ಥರ ಪರಿಸ್ಥಿತಿ ಇದೆ ಅಂತ ಕಾರಣ ಯಾರಂತ. ಒಂದು ಮಾತಿದೆ ಸರ್, ಮೋದಿ ಸರ್ಕಾರಕ್ಕೆ ಮೈನಾರಿಟಿ ಆಗಿರ್ಬೋದು, ದಲಿತ ಆಗಿರ್ಬೋದು, ಒಂದು ಕೈ ಮುಂದೆ ಹಾಕಿದರೆ ಅವರು ಅದಕ್ಕೆ ಹಗ್ ಮಾಡಿಕೊಂಡು ತಲೆ ಮೇಲೆ ಇಟ್ಕೊಂತಾರೆ. ಅದು ಮೈನಾರಿಟಿಯವರು ಮತ್ತು ದಲಿತರು ಅರ್ಥ ಮಾಡ್ಬೋದು. ಮೋದಿಯವರು ಬಂದು ರಾಮನ್ ಹೆಸರು ತೊಗೊಂಡು ಓಟ್ ಕೇಳ್ತಾರೆ, ಕಾಂಗ್ರೆಸ್ ಅವರು ಅಂಬೇಡ್ಕರ್ ಸಾಬ್ಗೆ ಹೆಸರು ತೊಗೊಂಡು ಓಟ್ ಕೇಳ್ತಾರೆ, ಅದು ತಪ್ಪಿಲ್ಲ. ಮೋದಿ ಯಾಕೆ ಕೇಳಬಾರ್ದು ರಾಮನ ಹೆಸರಿನಲ್ಲಿ? ಅವರು ಧಾರ್ಮಿಕವಾಗಿ ಅವರು ಕೆಲಸ ಮಾಡಿದ್ದಾರೆ,
ಅವ್ರದ್ದು ಎಷ್ಟೋ ವರ್ಷದಿಂದ ಅವ್ರದ್ದು ಪಾರ್ಟಿದು ಒಂದು ಕನಸಿತ್ತು, ಅದು ಕನಸು ಅವರು ಮಾಡಿದ್ದಾರೆ. ನಿಮ್ಮ ಪ್ರಕಾರ ಈಗ ಕಾಂಗ್ರೆಸ್ ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ತೊಗೊಂಡು ಓಟ್ ಕೇಳ್ತಾರೆ. ಬಾಬಾ ಸಾಹೇಬ್ ನನ್ನ ಒಂದು ಫಸ್ಟ್ ವೀಡಿಯೋ ನನ್ನ ಅಭಿನಂದನೆ ಮಾಡಿದ್ದಾರೆ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರಿಗೆ ಅಪೋಸಿಟ್ ಮಾಡ್ತಾ ಬಂದಿರೋದು ಕಾಂಗ್ರೆಸ್ ಪಕ್ಷ. ಆ ಮೂಮೆಂಟಲ್ಲಿ ಬಿ ಜೆ ಪಿ ಇಲ್ಲ. ಅವ್ರಿಗೆ ಭಾರತ ರತ್ನ ಕೊಟ್ಟಿರೋದು ಯಾವ ಸರ್ಕಾರದಲ್ಲಿ? ಅವ್ರದ್ದು ಸತ್ತಾಗ ಅವ್ರು ದಿಲ್ಲಿದಲ್ಲಿ ಅವ್ರದ್ದು ಅಂತಿಮ ಕ್ರಿಯೆ ಮಾಡಲಿ, ಅವ್ರಿಗೆ ಮುಂಬೈ ಕಳಿಸ್ಬಿಟ್ಟಿದ್ರು. ಅದು ಯಾರು ಮಾಡಿರೋದು? ಅವ್ರಿಗೆ 2 ಸಲ ಡಿಫಿಟೆಡ್ ಮಾಡಿದ್ರು. ಅದು ಯಾರು ಮಾಡಿದರು? ಇದರ ಪ್ರಶ್ನೆ ಕಾಂಗ್ರೆಸ್ ಕಾರ್ಯಕರ್ತ, ಕಾಂಗ್ರೆಸ್ ದಲಿತರು ಕೇಳಬೇಕಲ್ಲ ಅವ್ರಿಗೆ. ಪಂಚಸ್ಥಳಗಳನ್ನು ಮಾಡಿದ್ದಾರೆ. ಮತ್ತೆಲ್ಲ ಕೆಲವ್ರಿಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಷ್ಟೋ ಕಂಟ್ರೀಸಲ್ಲಿ ಅವ್ರಿಗೆ ಪೂಜೆ ಮಾಡ್ತಾರೆ. ಅಂಥ ಪರಿಸ್ಥಿತಿ ಬಂದಿರೋದಂದರೆ ಅವ್ರ ವ್ಯಕ್ತಿಗತ ಅವ್ರದ್ದು ಏನು ಅವ್ರದ್ದೇನು ಕಷ್ಟದಿಂದ ಅವ್ರು ಬಂದು ಅವರು ಅಷ್ಟೆಲ್ಲ ಡಿಗ್ರಿಗಳು ತೊಗೊಂಡವ್ರು ಏನು ಈಗ ಲಾ ಮಿನಿಸ್ಟರ್ ಆಗಿ ಈಗ ಸಂವಿಧಾನ ಬರ್ದೇನು ಮಾಡಿದಾರಲ್ಲ, ಅದರದ್ದೊಂದು ಇದೆ. ನೀವೇನು ಮಾಡಿದ್ರಿ ಸರ್ಕಾರವರು, ಕಾಂಗ್ರೆಸ್ ಅವ್ರು? ಮೋದಿಯವರಿಗೆ ರಾಮನ ಹೆಸರು ಮೇಲೆ ಓಟ್ ಕೇಳಕ್ಕೆ ಅವ್ರಿಗೆ ಅಧಿಕಾರ ಇದೆ. ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಕೇಳೋಕ್ಕೆ ಅಧಿಕಾರ ಇಲ್ಲ. ಓಕೆ, ಮೋದಿಯವರ ಘೋಷಣೆ ಇದೆ ಅಕ್ಕಿ ಬಾತ್ 400 ಪಾರ್ ಅಂತ. ಅದೊಂದು ಉದ್ದೇಶ, ಮೀನ್ಸ್ ಸಂವಿಧಾನ ಬದಲಾವಣೆ ಮಾಡುವುದು ಮತ್ತು ಅಲ್ಪಸಂಖ್ಯಾತರನ್ನು ತುಷ್ಟೀಕರಣಗೊಳ್ಳುವುದು ಮತ್ತು ದಲಿತರ ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು, ಇವೆಲ್ಲ ಪ್ರಚಾರ ಇದೆ. ಇದ್ರ ಬಗ್ಗೆ ನಂತರ ಇವಾಗ ನೋಡಿ ಸರ್, ಎಲೆಕ್ಷನ್ ಬಂದಾಗ ಬಾಯಿಯಿಂದ ಏನು ಬೇಕಾದ್ರೆ ಮಾತಾಡ್ತಾರೆ. ಆಯ್ತಾ? ನಮ್ಮ ಭಾರತ ದೇಶದಲ್ಲಿ ದಲಿತರು ಅಷ್ಟು ಕಮ್ಜೋರ್ ಇಲ್ಲ. ಸಂವಿಧಾನ ಚೇಂಜ್ ಮಾಡಬೇಕಂದ್ರೆ ಅವರು ಲಾಸ್ಟ್ 10 ಇಯರ್ಸಲ್ಲಿ ಅವ್ರು ಮಾಡ್ಬೋದಿತ್ತು. ಅವ್ರ ಹತ್ರ ಬಹುಮತ ಇತ್ತು. ಅವ್ರು 3ನೇ ಸಲ ಮಾಡಬೇಕಂತ ಅವ್ರಿಗೇನು ಇಂಟೆನ್ಷನ್ ಇಲ್ಲ. ಒಂದು 4-5 ದಿನದಿಂದ ಕಾಂಗ್ರೆಸ್ ಅವರು ಒಂದು ಫೇಕ್ ಸ್ಪ್ರೆಡ್ ನ್ಯೂಸ್ ಮಾಡಿ ಅಮಿತ್ ಶಾ ಅವರು ಒಂದು ವಿಡಿಯೋ ಹಾಕಿ ನಾವು ದಲಿತರು SC ST ಮತ್ತು OBC ಎಲ್ಲ ರಿಸರ್ವೇಷನ್ ತೆಗಿತೀವಿ ಅಂತ ಅವ್ರಿಗೆ ದಮ್ ಇದ್ದರೆ ಆ ಫುಲ್ ಕ್ಲಿಪ್ಪು ವಿಡಿಯೋ ಅವ್ರಿಗೆ ವ್ಯಾಲ್ಯೂ ಮಾಡೋಂತ ಹೇಳಿ ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಇವತ್ತು ಅಮಿತ್ ಶಾ ಅವರು ಕ್ಲಿಯರಾಗಿ ಇಂಡಿಯಾ ಟಿವಿಗೆ ಅವರು ಒಂದು ಇಂಟರ್ವ್ಯೂದಲ್ಲಿ ಅವರು ಕೊಟ್ಟಿದ್ದಾರೆ. ನಾನು ಸಂವಿಧಾನ ದಲಿತರು OBC SC ST BJP ಯಾವಾಗ ತನ ಇರುತ್ತೆ ಅವಾಗ ನಾವು ರಿಸರ್ವೇಷನ್ ಚೇಂಜ್ ಮಾಡೋಂಗಿಲ್ಲ ಅಂತ ಹೇಳಿದರು. ಮತ್ತು ಮಾನ್ಯ ಪ್ರಧಾನಮಂತ್ರಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಕೆಳಗಡೆ ಬಂದು ಮತ್ತೆ ಸಂವಿಧಾನ ಚೇಂಜ್ ಮಾಡೋಕ್ಕಂದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅವರು ಯಾರಿಗೆ ಅವರು ಮೈಂಡ್ ಡೈವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ದಿನತ್ರ ಈ ಮಾತು ಗೊತ್ತಾಗ ಎಲ್ಲರೂ ಗೊತ್ತಿದ್ದ ವಿಷಯ ಇದು. ಅದೆಲ್ಲ ವರ್ಕೌಟ್ ಆಗಂಗಿಲ್ಲ ಅವ್ರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಇದೆಲ್ಲ ವರ್ಕೌಟ್ ಆಗಂಗಿಲ್ಲ. ಅವರು 5 ಗ್ಯಾರಂಟಿ ತೊಗೊಂಡವ್ರು ಏನೀಗ ಓಡಿಸ್ತಿದ್ರು. ಇದು 5 ಗ್ಯಾರಂಟಿ ಬಂದು ಜೂನ್ ತನಕ ಸಮಾಪ್ತ ಆಗುತ್ತೆ. ಹೇಳ್ತಿದ್ದಾರೆ ಇದು ಕಂಟಿನ್ಯೂ 5 ವರ್ಷ ಇರುತ್ತೆ ಅಂತ. ಹೌದು ನೋಡಿ ಸರ್, ಈಗ ಅವ್ರ ಟಾರ್ಗೆಟ್ ಕ್ಲಿಯರ್ ಆಗಿತ್ತು. MLA ಎಲೆಕ್ಷನ್ದಲ್ಲಿ ನಾವು 5 ಗ್ಯಾರಂಟಿ ಕೊಡ್ತೀವಿ ಅಂತ ಅವ್ರು ಮಾತು ಕೊಟ್ಟಿದ್ರು. ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ ಸರ್ಕಾರ ಬಂದ್ಬಿಡುತ್ತೆ ಅಂತ. ಚೀಪ್ ಟ್ರಿಕ್ಸ್ ಇತ್ತು. ಅವ್ರ ಸರ್ಕಾರ ಬಂದುಬಿಡ್ತು. ಆಮೇಲೆ ಅವ್ರ ಹತ್ರ ಬೇರೆ ಆಪ್ಷನ್ ಇರಲಿಲ್ಲ. ಅದು 5 ಗ್ಯಾರಂಟಿ ಅವ್ರು ಇಮಿಡಿಯೇಟ್ಲಿ ಮಾಡಿಲ್ಲ. ಅವ್ರು ಎಷ್ಟೋ ಟೈಮ್ ತೊಗೊಂಡು ಅವ್ರು ಮಾಡಿದ್ದಾರೆ. ಅವ್ರಿಗೆ ಗೊತ್ತಾದ ಅದು ನಮಗೆ 5 ವರ್ಷ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಅಂತ. ಅವ್ರು ಕ್ಲಿಯರಾಗಿ ಅವ್ರ ಮೈಂಡ್ಸೆಟ್ ಇದೆ, MP ಎಲೆಕ್ಷನ್ ಮಾಡಬೇಕು, MP ಎಲೆಕ್ಷನ್ ಆದಮೇಲೆ ತೆಗಿಬೇಕಂತ ಅವ್ರ ಮೈಂಡ್ಸೆಟ್ ಇದೆ. ಅವ್ರು ಅದನ್ನೇ ಅವರು ಮಾಡ್ತಾರೆ ಕಂಪಲ್ಸರಿ. ಇನ್ನೊಂದು ಈಗ ಇತ್ತೀಚೆಗೆ ಒಂದು ವರ್ಡ್ಸ್ ಬರ್ತದೆ ಏನಂದರೆ ಅಲ್ಪಸಂಖ್ಯಾತರು ದಲಿತರು ಕೇವಲ ಕಾಂಗ್ರೆಸ್ನವರು ಓಟ್ಗೋಸ್ಕರನೇ ಕೆಲಸ ಮಾಡ್ಕೊಂಡಿದ್ದಾನೆ ಅಂತ. ಅದು ನಿಜ. ಅದು ನಿಜ ನಿಜ. ಅದು ಈಗ ಯಾಕೆ ನಿಜ ಅಂತಂದರೆ ದಲಿತರಿಗೋಸ್ಕರ ಈಗ ನಾವು ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡೋಣ. ಇವಾಗ ಪಕ್ಕದಲ್ಲಿ ಜೇವರ್ಗಿಯಲ್ಲಿ ಧರ್ಮ್ ಸಿಂಗ್ ಅವರು ex-CM ಆಗಿದ್ದರು. ಅವರೊಂದು ಒಳ್ಳೆ ವ್ಯಕ್ತಿ. ಅಂಥ ವ್ಯಕ್ತಿಯವರು ಕಾಂಗ್ರೆಸ್ಸಲ್ಲಿ ತುಂಬ ಕಮ್ಮಿ. ಅವರು CM ಇದ್ದಾಗ, ಅವರು ML ಇದ್ದಾಗ ಭಾಳ ಜನ ಅವರು ನೌಕರಿಗಳೆಲ್ಲ ಮಾಡಿಕೊಟ್ಟಿದ್ದಾರೆ. ಅವ್ರು ನಿಮ್ಗೇನಾಗಿದೆಪ್ಪ, 45 ವರ್ಷ ಇಲ್ಲಿ ಮಾಡಿದ್ರಲ್ಲ, ನಮಗೆ ಒಂದು ಲೇಬರ್ ಕ್ಯಾಟಗರಿ ಮಾಡೋಕ್ಕೆ ನಮಗೆ ಯೋಗ್ಯತಿಲ್ಲ. ಈಗ MLA ನರಸಪ್ಪ ಅಂತ ನಮ್ಮ ex-MLA ಆಗಿದ್ದರು. ಫಸ್ಟ್ ನಮ್ಮ ಗುರುಮಿಠಕಲ್ ಕ್ಷೇತ್ರಕ್ಕೆ ಅವರು ಪ್ರಥಮವಾಗಿ ಅವರು MLA. ಅವ್ರ ಫ್ಯಾಮಿಲಿ ಇವತ್ತು ಏನು ಪರಿಸ್ಥಿತಿ ಇದೆ? MLA ನರಸಪ್ಪ ಸಾಹೇಬರು ಫಸ್ಟ್ MLA. ಅವ್ರು ಕೊಟ್ಟಿರೋದು ಭಿಕ್ಷಾ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ. ಒಂದು ಓದಿರೋ ವ್ಯಕ್ತಿ ಜನಪ್ಪ ಕೊಡಲಿ ಅವರ ನಿಂದ್ರಲ್ಲ ಅಂತ ಅವ್ರು ಭಿಕ್ಷಾ ಕೊಟ್ಟರು. ಇವತ್ತು ಅವ್ರ ಫ್ಯಾಮಿಲಿ ಪರಿಸ್ಥಿತಿ ಮುನ್ಸಿಪಾಲ್ಟಿದಲ್ಲಿ ಸಫಾಯಿ ಕರ್ಮಚಾರಿಗಳು ಕೆಲಸ ಮಾಡ್ತಿದ್ದಾರೆ. ಏನು ಮಾಡಿದ್ರಿ ನೀವು? ಅವ್ರದ್ದು ಎಷ್ಟೋ ಪ್ರಾಪರ್ಟಿಗಳಲ್ಲಿ ಬೇರೆ ನಿಮ್ಮ ಲೀಡರ್ಗಳೆಲ್ಲ ಅಡಾಪ್ಟ್ ಮಾಡಿ ಕೊಟ್ಬಿಟ್ಟಿದ್ರಿ. ಅವ್ರ ಪರಿಸ್ಥಿತಿ ಅವ್ರನ್ನೂ ಗೊತ್ತಿದೆ. ಪಾಪ ಅವ್ರ ಹತ್ರ ಬೇರೆ ಆಪ್ಷನ್ಸ್ಗಳಿಲ್ಲ. ಇಂಥ ಸುಮಾರು ಕೇಸ್ಗಳಿದೆ ನಮ್ಮ ದಲಿತರಿಗೆ ಅವರು ಅನ್ಯಾಯ ಮಾಡಿರೋದು. ಅದೇ ರೀತಿ ಅಲ್ಪಸಂಖ್ಯಾತರನ್ನ ಅಲ್ಲಿ ಫಸ್ಟ್ ಗುರುಮಿಠಕಲ್ ಬಂದರೆ ಅಲ್ಬೆ ಅಂದರೆ ದೊಡ್ಡ ಮೈನಾರಿಟಿದಲ್ಲಿ ದೊಡ್ಡ ಲೀಡರ್.
ಮತ್ತು ಅವ್ರ ಮಕ್ಕಳಿಗೆ ಪರಿಸ್ಥಿತಿ. ಸರ್ ಆಫ್ಟರ್ ಆಲ್ ನಾವು ಒಂದು ಮಾತು ಕೇಳಬೇಕು. ರೀಸೆಂಟ್ಲಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಒಂದು ವಿಡಿಯೋ ವೈರಲ್ ಆಗಿತ್ತು, ಬಂದಿತ್ತು. ಗುಲ್ಬರ್ಗದಲ್ಲಿ ಮೋಸ್ಟ್ಲಿ ಅವರು ಮಾತಾಡಿದ್ದಾರೆ. ಏನಂತ ಮಾತಾಡಿದ್ದಾರೆ? ನಮಗೆ ಸಪೋರ್ಟ್ ಕೊಡಲಿಲ್ಲಪ್ಪ, ಅಟ್ಲೀಸ್ಟ್ ನಮ್ಮ ಮನೆಗನ್ನ ಬರ್ರಿ ಅಂತ ಒಂದು ಮಾತಾಡಿದ್ರು. ಸರ್ ನಮ್ಮದೊಂದು ಪಾಯಿಷ್ ಇದೆ. ನೀವು 100 ವರ್ಷ ಇರಲಿ, ನಿಮ್ಮ ವಯಸ್ಸು 100 ವರ್ಷ ತನಕ ನೀವು ನಿರವಾಗಿ ಇದು ಮಾಡಬೇಕು, ಜೀವನ ಮಾಡಬೇಕಂತ ನಮ್ಮ ಗುರುಮಿಟ್ಕಲ್ದಲ್ಲಿ 40 ವರ್ಷದಿಂದ ನಿಮ್ಮ ಹಿಂದೆ ಇರೋ ಲೀಡರ್ಸ್ಗಳಿಗೆ ಎಷ್ಟು ಅವರು ಲೈಕ್ ಸತ್ತಾಗ ಅವ್ರ ಮನೆಗೆ ಹೋಗಿದ್ರಿ. ಉಡ್ಕೂರು ಭೀಮರೆಡ್ಡಿ ಅಂತ ಒಂದು ದೊಡ್ಡ ವ್ಯಕ್ತಿ, ಅವ್ರು ಸತ್ತಾಗ ನೀವು ಅವ್ರ ಮನೆಯಿಂದ ಬಂದಿಲ್ಲ. ನಿಮ್ಮ ಹಳೆ ರಾಧಾಕೃಷ್ಣ ಅವ್ರಿಗೆ ನೀವು ಲೆಕ್ಕ ಕಳಿಸಿದ್ರೆ, ಅದು ಆದ್ಮೇಲೆ 2 ಸಲ ಗುರುಮಿಟ್ಕಲ್ ಬಂದು ಅವ್ರ ಮನೆಗೆ ಹೋಗ್ಬೇಕಿತ್ತಲ್ಲ. ಇವಾಗ ಅದೇ ಶರಣಗೌಡ ಕಂದಕೂರು ಒಂದು ಕಾರ್ಯಕರ್ತ ಯಾರ ಮನೆಯಲ್ಲಿ ಏನೋ ತಿಳ್ಕೊಂಡಿದ್ರೆ, ಅವ್ರು ಅವತ್ತು ಇರಲಿಲ್ಲ ಅಂತ ಸಮಯದಲ್ಲಿ ಅವ್ರು ಮತ್ತೊಂದು ಸಲ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಅಷ್ಟೊಂದು ಕೊಡ್ತಾರೆ. ನೀವೇನು ಮಾಡಿದ್ರಿ? ಅಲ್ವಿ ಸತ್ತಾಗ ತಾವೆಲ್ಲ ಬಂದಿಲ್ಲ, ಹುಟ್ಟುವಿಂದ ಸತ್ತಾಗ ಬಂದಿಲ್ಲ. ಸುಮಾರು ಅಂತ ಲೀಡರ್ಸ್ಗಳು ಬಂದಾಗ ತಾವು ಬಂದಿಲ್ಲ. ಅಂದರೆ ನೀವು ಯೂಸ್ ಅಂದ್ರೂ ಪಾರ್ಟಿ ಅಲ್ಲ ನಿಮ್ಮದು. ಅವ್ರಿಗೆ ಯೂಸ್ ಮಾಡ್ಕೋಬೇಕು, ಅವ್ರಿಗೆ ಬಿಸಾಕಬೇಕು. ಅವತ್ತಿನ ಅದೇ ಕೆಲಸ ಮಾಡ್ತಿದ್ರೆ ಇವತ್ತು ಇರೋ ಮೈನಾರಿಟಿದಲ್ಲಿ ಏನಿದ್ದಾರೆ ಲೀಡರ್ಸ್ಗಳು, ಇವತ್ತು ಅವ್ರ ಪರಿಸ್ಥಿತಿನ ಹಂಗೆ ಆಗುತ್ತೆ. ನನಗೆ ಇನ್ನೊಂದು ದಲಿತರಂದರೆ BJP ಭಾಳಷ್ಟು ದೂರಿಸ್ತಿರ್ತಾರೆ. ಅಂಥದ್ರಲ್ಲಿ ನೀವು ದಲಿತರಾಗಿ BJP ವ್ಯಾಮೋಹ ಇವನ್ MLA ಶರಣಗೌಡ ಹೇಳಿಸ್ಬೋಸ್ಕರನೋ ಅಥವಾ ನೀವು ನಮ್ಮದು ಸ್ವಇಚ್ಛಾ ನಮ್ಮದೊಂದು ಸ್ವಇಚ್ಛೆ ಏನಿದೆ ಅಂದರೆ ಮೋದಿ ಅವರಿಗೆ ನಾವು ದುಡ್ಡು ಧಾರ್ಮಿಕವಾಗಿ ನಾವು ಈಗ ವಿಚಾರ ಮಾಡಬಾರ್ದು ಯಾವುದೇ ಆಗಲಿ. ಈಗ ನಾವು ಅವ್ರೀಗ ಮಾಡ್ತಾರೋ ಡೆವಲಪ್ಮೆಂಟ್ ಮೇಲೆ ನಾವೆಲ್ಲ ನೋಡಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಈಗ ನಮ್ಮ ದಲಿತರು ಯಾಕೆ ನಮ್ಮ BJP ಅವರಿಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಅಂದರೆ ಅದು ತಪ್ಪು ಕಲ್ಪನೆ ಸರ್. ಇವಾಗ ಲಾಸ್ಟ್ ಟೈಮ್ ಇದೇ 2019 ಎಲೆಕ್ಷನ್ದಲ್ಲಿ 1 ಲಕ್ಷ ಲೀಡ್ ಬಂದು ದಲಿತರನ್ನು ಅವರಿಗೆ ಓಟೇ ಹಾಕಿದ್ದಾರೆ, ಓಟ್ ಹಾಕ್ತಾರೆ. ದಲಿತರಂದರೆ ಕೆಲವು ಕಾರ್ಯಕರ್ತವರು ಬಂದು ಏನು ಮಾತಾಡಿದರೆ ಅದೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ಅವ್ರ ಜನ ಗೊತ್ತಾಗ ಯಾರು ನಮಗೆ ಕರೆಕ್ಟರ್, ಯಾರು ನಮಗೆ ರಾಂಗ್ ಅದ. ಅದು ಆ ಜಮಾನ ಹೋಯಿತು, ಇಂದ್ರಮ್ಮ ಜಮಾನ ಹೋಯಿತು. ಇವಾಗ ಮೋದಿ ಸರ್ಕಾರ ಜಮಾನ ಕಂಪ್ಲೀಟಾಗಿ ದಲಿತರನ್ನ ಈಗ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಒಂದು ವಿಶ್ವಾಸ ಇದೆ ನಮಗೆ. ಧನ್ಯವಾದಗಳು. ನಿಮ್ಮ ಜೊತೆಗೆ ಇಷ್ಟು ಮಾತಾಡಬೇಕಾಗಿ ಮತ್ತು ಅನೇಕ ಗುರುಮಿಟ್ಕಲ್ನ ಚರ್ಚೆ ವಿಷಯಗಳನ್ನು ಹೇಳಿದರೆ ಮತ್ತು ಮುಂದಿನ ಕಂತಿನ ಇನ್ನಷ್ಟು ವಿಷಯವನ್ನು ತಿಳ್ಕೊಳ್ಳೋಣ. ಅಲ್ಲಿ ತನಕ ನೀವು ಕಾಯ್ತಾ ಇರಿ. ನಮಸ್ಕಾರ. ನಮಸ್ಕಾರ.